ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ ಸರ್. ಈಗಾಗಲೇ 12 ಜನ ಸಾವನ್ನಪ್ಪಿದ್ದಾರೆ. ಅಲ್ಲ, ಇದು ಮೈಕ್ರೋ ಫೈನಾನ್ಸು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಥ್ರೂಔಟ್ ಇಂಡಿಯಾ ಇದೆ. ಇದು ಭಾಳಷ್ಟಲ್ಲಿ ನಾವು ಎಲ್ಲರೂ ಪಕ್ಷಾತೀತವಾಗಿ ಭಾಳ ಜನರು ಇದ್ರ ಬಗ್ಗೆ ಕನ್ಸರ್ನ್ ತೋರಿಸಿದ್ರೆ ಮಾತನಾಡಿದ್ದಾರೆ. ಇದು ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಇಂಡಿಯಾದಲ್ಲಿರ್ತಕ್ಕಂಥ ಟಾಪ್ ಕಂಪ್ನೀಸ್ಗಳು, ಆಮೇಲೆ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ ಕೂಡ ಇದಕ್ಕೆ ಅವ್ರೇನು ಮಾಡ್ತಾರೆ, ಕೆಲವು ಈ ಫೈನಾನ್ಸಿಸ್ ಏಜೆನ್ಸೀಸ್ಗಳಿಗೆ ಅವ್ರ ಹತ್ರ ದುಡ್ಡು ತೊಗೊಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನಾನು 5 ಕೋಟಿ ರೂಪಾಯಿ ಏನಾರ ಬೈ ಚಾನ್ಸ್ ಬ್ಯಾಂಕ್ನಾಗ ಡಿಪಾಸಿಟ್ ಕೊಟ್ಟರೆ FD ಆಗಿ, ಅದ್ರ ಮೇಲೆ 3 times 4 times ದುಡ್ಡು ಕೊಟ್ಬಿಟ್ಟು ಈ ಸ್ತ್ರೀಶಕ್ತಿ ಸ್ವಾಶಕ್ತಿ ಗುಂಪುಗಳಿಗೆ ಅವ್ರು ಮಾಡ್ತಕ್ಕಂಥ ಕೆಲಸ ಥ್ರೂ ನನ್ನ ಏಜೆನ್ಸಿ ಥ್ರೂ ಮಾಡ್ತಾರೆ. ಅದ್ರ ಮೇಲೆ ಅವರು ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ತಾರೆ, ಅದ್ರ ಮೇಲೆ ಇವ್ರು ಮತ್ತೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಹಾಕಿ ಈ ಲೆವೆಲಿಗೆ ಬಂದಿದೆ. ಇದೆಲ್ಲೋ ಒಂದು ಇಡೀ ದೇಶಾದ್ಯಂತ ಇದು ಬಂದಾಗಬೇಕಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ರಾಜ್ಯ ಸರ್ಕಾರದಿಂದ ಏನು ಈಗ CM ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ, ಬೆಳಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ನಿರ್ಧಾರ ಬರುತ್ತೆ ಅಂತಕ್ಕಂಥ ಭರವಸೆ ಇದೆ ಸರ್. ಇಲ್ಲ, ಖಂಡಿತವಾಗ್ಲೂ ನಾವು ಕೂಡ ಎಲ್ಲರೂ, ಯಾಕಂದರೆ ಇದರಲ್ಲಿ 2 ಇದೆ. ಒಂದು ಸಾಧಕ ಬಾಧಕನೂ ನೋಡಬೇಕು. ಈಗ ದುಡ್ಡು ಸಿಗ್ತಾ ಇದೆ, ಒಂದೇಟಿಗೆ ನಿಂದ್ರಿಸ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತಕ್ಕಂಥದ್ದು ಸರ್ಕಾರಗಳಿದ್ದಾವೆ, ಅದಕ್ಕಿರ್ತಕ್ಕಂಥ ಇಲಾಖೆನೂ ಇದೆ. ಭಾಳ ಜನರು ಅದ್ರ ಬಗ್ಗೆ ವಿಚಾರ ಮಾಡಿ ಸರ್ಕಾರ ಒಂದು ನಿರ್ಣಯ ತೊಗೊಳ್ತದೆ. ಸರ್, ಈಗ ವಿಜಯಪುರದಲ್ಲಿ ಅಲ್ಲಿ ಒಪ್ಕೊಂಡು ನೋಡಿದ ಸರ್ ವಿಜಯಪುರದಲ್ಲಿ ಆದಂಥ ಒಂದು ಕಾರ್ಮಿಕರ ಮೇಲೆ ಘಟನೆ ಆಯ್ತು ಸರ್, ಅದು ಎಲ್ಲಿ ಬಂದು ಸರ್? ತನಿಖೆ ಆಗಿದೆ, ಅರೆಸ್ಟ್ ಆಗಿದ್ದಾರೆ, ಕೇಸ್ ಆಗಿದೆ. ಅದು ಆ ರೀತಿ ಭಾಳ ಹೊರಬಲ್ ಆಗಿದೆ. ಯಾರು ಮಾಡಬಾರ್ದ್ರಿ, ಯಾರು ಮನುಷ್ಯ 3 ಹೊತ್ತು ಊಟ ಮಾಡೋ ಮನುಷ್ಯ ಆ ಥರ ಮಾಡಲ್ಲ. ಇನ್ಹ್ಯೂಮನ್ ಅಂತ ಹೇಳ್ತಾರೆ ಅದಕ್ಕೆ. ಇದು ಮನಸ್ಥಿತಿ ಅರ್ಥ ಆಗುತ್ತೆ. ಇದು ಕಾನೂನು ಅದೆಲ್ಲ ಎರಡನೇ ವಿಚಾರ, ಬಟ್ ಮನಸ್ಥಿತಿ ಹೆಂಗಿದೆ ನೋಡ್ರಿ ಮನುಷ್ಯಂದು. ಸರ್, ರಾಮ್ಲೂರು ಕಾಂಗ್ರೆಸ್ ಬರ್ತಾರೆ ಅನ್ನೋ ಚರ್ಚೆ ನನಗೆ ನಿಮ್ಮ ಮುಖಾಂತರ ಮಾಹಿತಿ ಇರ್ತಕ್ಕಂಥದ್ದು, ನಮ್ಮ ಜಿಲ್ಲೆಯವರೇ ನನಗೆ ಅಲ್ಲ, ರಾಮ್ಲೂರ್ ಬಗ್ಗೆ ಅತ್ಯಂತ ಗೌರವ ಇದೆ ನನಗೆ. ಈಸ್ ಆಲ್ವೇಸ್ ಎ ಗ್ರೇಟ್ ಫ್ರೆಂಡ್ ಆಫ್ ಮೈಂಡ್. ಅವರು ನಮ್ಮ ಪಕ್ಷಕ್ಕೆ ಬಂದರೆ ನಾವಂತೂ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀವಿ. ಇನ್ನು ಉಳ್ಕಿದ್ದೆಲ್ಲ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧ್ಯಕ್ಷ, ನಮ್ಮ ಜಿಲ್ಲೆ ಎಲ್ಲ ಮುಖಂಡರುಗಳಿಗೆ ಅವ್ರೆಲ್ಲರೂ ನಿರ್ಣಯ ತಗೊಳ್ತಾರೆ. ಬಹಿರಂಗವಾಗಿ ಕಾಂಗ್ರೆಸ್ ಅವರು ನಮ್ಗೆ ಆಹ್ವಾನ ಮಾಡಿದ್ದಾರೆ, ಅದರ ಬಗ್ಗೆ ಚಿಂತೆ ಮಾಡ್ತೀನಿ. ಅಧ್ಯಕ್ಷರು ನಿನ್ನೆ ಒಂದು ಮಾತು ಹೇಳಿದ್ರು, MLA ಎಲೆಕ್ಷನ್ ಬಿಫೋರೇ ನಾನು ಅವ್ರನ್ನ ಸಂಪರ್ಕ ಮಾಡಿದ್ದೆ ರಾಮ್ಲು ಅವ್ರನ್ನ ಅಂತ ಹೇಳಿ. ಅದು ಗೊತ್ತಿಲ್ಲ, ಅಲ್ಲ ಅವ್ರು ಮಾಡಿರ್ಬೋದು, ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಸರ್, ಇದು ಫ್ಲೈಓವರ್ ಕಾಮಗಾರಿ ಭಾಳ ಅಲ್ಲ, ಮೊನ್ನೆ ತಾನೇ ಮೀಟಿಂಗ್ ಮಾಡಿದ್ದೀವಿ. ಅದ್ರ ಬಗ್ಗೆ ಸಮಸ್ಯೆ ಏನಂತಂದ್ರೆ ಅವ್ನು ನಮಗೆ ಯಾರು ಕಾಂಟ್ರಾಕ್ಟರ್ ಇದ್ದಾನೆ, ಅವ್ನು ದಕ್ಕಿಗೆ ಸಿಗ್ತಾ ಇಲ್ಲ, ಅವನ್ನೇ ಕರೆಸ್ಬೇಕು, ತಿರ್ಗಾ ಮತ್ತು ಅವ್ನ ಮುಖಾಂತರನೇ ಮಾಡಬೇಕು ನಾವು. ಈಗ ಅವನಿಗೆ ತೆಗೆದು ಇನ್ನೊಬ್ಬನಿಗೆ ಹುಡುಕಿ ಅವನಿಗೆ ತೆಗೆದು ಹೊರಗೆ ಮಾಡ್ಲಿಕ್ಕೆ ಹೋದ್ರೆ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಟೆಕ್ನಿಕಲ್ ಸಿಕ್ಕೊಂಬಿಟ್ಟಿದ್ದೀವಿ ನಾವು. ಈಗೇನಂದ್ರೆ ಕಟಿಂಗ್ ಶಾಪಿಗೆ ಹೋಗೋದಾಗ ಅರ್ಧ ಬೋಳ್ಸ್ಕೊಂಡು ಕುಂದಿರ್ತೀವಲ್ಲ, ಈ ಕೆಲವು ಸಂದರ್ಭದಲ್ಲಿ ಸರ್ಕಾರದ ವ್ಯವಸ್ಥೆಗಳಿಲ್ಲ. ನಾನು ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್. ಇರ್ತಕ್ಕಂಥ ನಿಜ ಸ್ಥಿತಿ ಹಿಂಗಿದೆ. ಈಸ್ ರೆಡಿ ಟು ವಿಲ್ಲಿಂಗ್. ಅವನೇ ನನಗಿರ್ತಕ್ಕಂಥ ಮಾಹಿತಿ, ಅವ್ನು ಕಾಂಟ್ರಾಕ್ಟರ್ ಇಸ್ ರೆಡಿಂಗ್ ಟು ವಿಲ್ ಬಿಟ್ಕೊಡೋಕ್ಕೂ ರೆಡಿ ಇದ್ದಾನೆ. ಆ ಪರಿಸ್ಥಿತಿ ಇಲ್ಲಿದೆ. ಸೊ ಅವನಿಗೆ ಕರೆಸ್ಬೇಕು. ಯಾಕಂದ್ರೆ ಈಗ ಟೆಕ್ನಿಕಲ್ ಇಶ್ಯೂಸ್ನಲ್ಲಿ ಅವನಿಗೆ ಕರೆಸ್ಬಿಟ್ಟು ಮತ್ತಿಲ್ಲ ಟೈಮ್ ಇಶ್ಯೂ ಲೇಟ್ ಆಗುತ್ತೆ ಅಂತೇಳಿ ಒಂದು ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ಸಂಸದರಾಗಿರ್ತಕ್ಕಂಥ ಹಾಗೂ ಸಚಿವರು, ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾಳಷ್ಟು ಸರಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಮಾತಾಡ್ತೇವೆ. ಸಮಸ್ಯೆನೇ ಹೇಳಕತ್ತೀನಲ್ಲಪ್ಪ. ಈಗ ಹೈರಾಣ ಆಗ್ತದೆ, ಅನಾನುಕೂಲ ಆಗಿದೆ, ಅದರಿಂದ ಆಕ್ಸಿಡೆಂಟ್ ಕೂಡ ಆಗಿದೆ. ಬಟ್ ಇರತಕ್ಕಂಥ ಪರಿಸ್ಥಿತಿ ನಾನು ನಿಮ್ಗೆ ಹೇಳ್ಬೇಕಾಗತ್ತೆ. ಈ ಥರ ಪರಿಸ್ಥಿತಿ ಇದೆ. ಅಲ್ಲ, ಯಾರೇ ಬಂದರೂ ನಮ್ಮ ಪಕ್ಷಕ್ಕೆ ಒಳ್ಳೇದಾಗತ್ತೆ. ರಾಮ್ಲು ಅವರು ಈಸ್ ಅ ಟಾಲ್ ಲೀಡರ್ ಇದ್ದಾರೆ, ಆ ಸಮಾಜದಲ್ಲಿ ಕೂಡ ಟಾಲ್ ಲೀಡರ್ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಟಾಲ್ ಲೀಡರು. ಆಲ್ವೇಸ್ ಈಸ್ ಒಬ್ಬ ಬಡವ್ರ ಪರವಾಗಿರ್ತಕ್ಕಂಥ ನಾಯಕ. ನಾವು ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ನನಗೆ ವೈಯಕ್ತಿಕವಾಗಿ ಐ ಡೋಂಟ್ ಹ್ಯಾವ್ ಎನಿ ಡಿಫ್ರೆನ್ಸ್. ನಾನು ಅವರಿಗೆ ಗೌರವಿಸ್ತೀನಿ. ಅವ್ರಿಗಾದಂಥ ಒಂದು ಶಕ್ತಿ ಇದೆ. ಬಂದರೆ ನಮ್ಮ ಪಕ್ಷಕ್ಕೆ ಬಂದರೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಲ್ಲ, ನಾನು ಸತ್ವಾಗ್ಲೂ ಮಾತಾಡಿಲ್ಲ. ಐ ಆಮ್ ನಾಟ್ ಸ್ಪೋಕನ್ ಟು. ಅಲ್ಲಿ ನಂದು ವೈಯಕ್ತಿಕವಾಗಿ ಸ್ವಾಗತ ಇದೆ. ಅಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆ ಮುಖಂಡರುಗಳು, ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಜಮೀದ್ ಅಹಮದ್ ಖಾನ್ ಇದ್ದಾರೆ, ಅಲ್ಲೆಲ್ಲ ನಮ್ಮ ಜಿಲ್ಲೆಯ ಶಾಸಕರಿದ್ದಾರೆ. ಅವ್ರ ಜೊತೆ ಮಾತನಾಡಿ ನಮ್ಮ ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ನನ್ನ ವೈಯಕ್ತಿಕ ನೀವು ಕೇಳ್ತಾ ಇದ್ರೆ ನಾನು ಐ ಆಮ್ ವೆಲ್ಕಮಿಂಗ್ ವಿತ್ ಓಪನ್ ಹಾರ್ಟೆಡ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.